ಯಾರು ಬಂದಿದ್ದಾರೆ ರೀ? ಎಜೆ ಅವ್ರ ತಾಯಿ ಮತ್ತೆ ದುರ್ಗಾ ಅವ್ರು ಬಂದಿದ್ದಾರೆ. ಅಯ್ಯೋ, ನಾನು ಇನ್ನೊಂದು ಅರ್ಧ ಗಂಟೆಲಿ ಕೊಟ್ಟಕ್ಕಂತೀನಿ ಅಂತ ಆಗ್ಲೇ ಅಡ್ವಾನ್ಸ್ ಆಗಿ ಬರಕ್ಕೆ ಹೇಳ್ಬಿಟ್ರಾ? ಹಾಗೆಲ್ಲ ಮಾತಾಡಬೇಡಿ, ಬಿಡ್ತು ನೀ ಕೌಸಲ್ಯ. ನೀವಾದರೂ ಸ್ವಲ್ಪ ಹೇಳಿ ಅಮ್ಮ. ಬೇಡದೇ ಇರೋ ಕೊರಗು ಹಚ್ಕೊಂಡು ನರಳ್ತಾ ಇದ್ದಾಳೆ. ಅಯ್ಯೋ ಮಲಕ್ಕಮ್ಮ, ಮಲಕ್ಕೋ, ಪರವಾಗಿಲ್ಲ. ಇಲ್ಲಮ್ಮ, ಹಿರಿಯರಾದ ನೀವೇ ನಿಂತಿರುವಾಗ ನಾನು ಹೆಂಗೆ ಮಲ್ಕೊಳ್ಳಿ? ಅಯ್ಯೋ, ನಾ ಇದಕ್ಕೆಲ್ಲ ಏನು ತಿಳ್ಕೊಳ್ಳೋದಿಲ್ಲ, ಮಲಕ್ಕೊಪ್ಪ. ಅಯ್ಯಯ್ಯೋ, ಹೂನೆಲ್ಲ ತಂದ್ಬಿಟ್ಟಿದ್ದೀರಾ. ನಾನು ಸತ್ತು ಹೋದ್ರೆ ಇಟ್ಟು ಹೋಗೋಣ ಅಂತ ಬಂದ್ರಾ? ಸಾಯೋ ಹೆಂಗ್ಸ ನೀನು, 4 ಜನರನ್ನ ಸಾಯಿಸೋಳು. ಏನಾಯ್ತಮ್ಮ ಕೌಸಲ್ಯ ನಿಮಗೆ? ಅಳಬೇಡಿ ತಾಯಿ. ಅಳ್ದೆ ಇನ್ನೇನಮ್ಮ ಮಾಡಲಿ? ನನ್ನ ಮುದ್ದಿನ ಮಗಳು ಲೀಲಾ ಯಾರೇ ನಮ್ಮ ಮುಖ ನೋಡಿದ್ರು, ಏನ್ರಿ ನಿಮ್ಮ ಮಗಳು ಮದುವೆ ಮುರಿದು ಬಿತ್ತಂತೆ, ಏಜೆ ಬೇಡ ಅಂದ್ರಂತೆ, ನಿಮ್ಮ ಮಗಳು ನಡತೆ ಕೆಟ್ಟವಳ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಾರಮ್ಮ. ಈ ಪ್ರಾಣ ಹೋಗ್ಬಿಟ್ರೆ ಒಳ್ಳೇದಲ್ವಾ? ಹೋಗ್ಬಿಟ್ರೆ ಎಲ್ಲದಕ್ಕೂ ಪರಿಹಾರ ಸಿಕ್ಬಿಡತ್ತಮ್ಮ. ನನಗೆ ಬೇರೆ ದಾರಿ ತೋಚ್ತಾ ಇಲ್ಲ ಅಮ್ಮ. ಮನಸ್ಸು ಗಟ್ಟಿಯಾಗಿಟ್ಕೊಂಡ್ರೆ ಎಲ್ಲದಕ್ಕೂ ದಾರಿ ಸಿಗತ್ತೆ. ಇಲ್ಲಿ ನೋಡಿ, ನೀವು ಯಾವುದಕ್ಕೂ ಕೊರಗಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ. ಮಕ್ಕಳ ಬಗ್ಗೆ ಯಾವ ಚಿಂತೆನೂ ಇಟ್ಕೋಬೇಡಿ, ಅವರನ್ನು ನಾವು ನೋಡ್ಕೋತೀವಿ. ಅಂದ್ರೆ ಅಜ್ಜಿ ಮಾತಿನ ಅರ್ಥ ಇಷ್ಟೇ, ನಿಮ್ಮಿಬ್ರು ಹೆಣ್ಮಕ್ಳಿಗೂ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಮ್ಮದು. ದುಡ್ಡಿನ ಬಗ್ಗೆ ನೀವು ಯಾವುದೇ ಯೋಚನೆ ಮಾಡಬೇಡಿ ಅಂತ. ದುಡ್ಡು, ಹಣ ಒಂದಿದ್ರೆ ಎಲ್ಲವನ್ನು ಕೊಂಡ್ಕೊಂಡು ಬಿಡ್ತೀರಲ್ವಾ ನೀವು? ಮಾನ, ಮರ್ಯಾದೆ, ಸ್ವಾಭಿಮಾನ ಅನ್ನೋ ಭಾವನೆಗಳು ಇರುತ್ತೆ, ದುಡ್ಡನ್ನ ಮೀರೋ ಅಂಥದ್ದು. ನನ್ನ ಮಗಳನ್ನ ಈ ಗತಿ ತಂದವ್ರಿಗೆ ಬಾಯಿ ತುಂಬ ಶಾಪ ಹಾಕ್ಬೇಕು ಅನ್ನಿಸ್ತಿದೆ. ಅವ್ರ ವಂಶ ನಿರಂಶ ಆಗ. ಅದನ್ನೆಲ್ಲ ಶಾಪ ಹಾಕ್ಬೇಡಮ್ಮ. ಹೆಣ್ಣು ಹೆತ್ತವ್ರ ಶಾಪ ಮಹೇಶ್ವರನ ಶಾಪಕ್ಕಿಂತ ದೊಡ್ಡದು. ನನ್ನ ಮಗ ರಾಮ್ ಇಷ್ಟು ವರ್ಷಗಳ ಮೇಲೆ ಮತ್ತೆ ಬದುಕು ಕಟ್ಕೋತಾ ಇದ್ದಾನೆ. ಇಂಥ ಸಮಯದಲ್ಲಿ ನಿಮ್ಮ ಹೊಟ್ಟೆ ಉರಿ ಅವನಿಗೆ ತಾಗೋದು ಬೇಡಮ್ಮ. ತಪ್ಪು ನಮ್ಮದೇ ಅಂತ ನಾವು ಅಂದ್ಕೋತೀವಿ, ಅದಕ್ಕೋಸ್ಕರ ನಿಮ್ಮ ಹತ್ರ ಕ್ಷಮಾಪಣೆನೂ ಕೇಳ್ತೀವಿ. ನಾವು ಏನು ಮಾಡಿದರೆ ನಿಮಗೆ ಸಮಾಧಾನ ಆಗುತ್ತೆ ಅಂತ ಹೇಳಿಬಿಟ್ರೆ ನಾವು ಅದನ್ನು ಮಾಡ್ತೀವಿ. ಮದುವೆ ಏಜೆಗೂ ಲೀಲಿಂಗೂ ಮದುವೆ, ಆ ಮದುವೆ ಅಂತೂ ನಡೀಲಿಲ್ಲ. ಕಡೆ ಪಕ್ಷ ಈಗ ನಡೀತಾ ಇರೋ ಮದುವೆಗಾರು ಕರೀರಿ ಅಮ್ಮ ನಮ್ಮನ್ನ. ನೀವು ಈ ಮದುವೆಗೆ ಬರೋದ್ರಿಂದ ನಿಮ್ಗಾಗೋ ಲಾಭ ಏನು? ಐ ಮೀನ್, ನೀವು ಈ ಮದುವೆಗೆ ಬರೋದ್ರಿಂದ ಜನ ನಿಮ್ಮ ಬಗ್ಗೆ ಆಡ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ತಾರಾ? ನಿಲ್ಲಿಸ್ತಾರ. ಮದುವೆ ಮುರಿದು ಬಿದ್ದರೂ ಇವ್ರ ಮದುವೆಗೆ ಬಂದು ನಗ್ತಾ ನಗ್ತಾ ಓಡಾಡ್ತಿದ್ದಾರೆ ಅಂದರೆ ಇವ್ರ ಸಂಬಂಧಗಳು ಇನ್ನೂ ಚೆನ್ನಾಗಿದೆ ಅಂತ ಜನರಿಗೆ ಗೊತ್ತಾಗುತ್ತೆ. ಜಾತಕದ ಕಾರಣದಿಂದನೋ ಇನ್ಯಾವುದೋ ಕಾರಣದಿಂದ ಮದುವೆ ನಿಂತಿದೆ ಹೊರತು ಹುಡುಗಿಯಿಂದ ಅಲ್ಲ ಅಂತ ಜನರಿಗೆ ಗೊತ್ತಾಗುತ್ತೆ ಅಂತ. ನಿಜಮ್ಮ ನೀ ಹೇಳ್ತಿರೋದು. ದುರ್ಗಾ, ರಾಮ್ ಮದುವೆ ಇನ್ವಿಟೇಷನ್ ಕಾರಲ್ಲಿದೆ ಅಜ್ಜಿ, ತರ್ತೀನಿ. ಈಗಲಾದರೂ ಒಂದು ಲೋಟ ಜ್ಯೂಸ್ ಕುಡಿತೀರಾ? ಬೇಡಮ್ಮ. ನೀನು ಕುಡಿದೆ ಆದರೆ ನಾನು ಹೊರಟೋಗ್ತೀನಪ್ಪ. ಅಯ್ಯೋ ಬೇಡಮ್ಮ. ಅಯ್ಯೋ ತಗೋ. ನೀವು ಹೇಳಿದ್ರೆ ಕೇಳಲ್ಲ, ನನಗೆ ಆಗಲ್ಲಮ್ಮ ಇದೆಲ್ಲ. ನೀವು ಈ ಕಡೆಗೆ ಬನ್ನಿ. ಸಕುಟುಂಬ ಸಪರಿವಾರ ಸಮೇತರಾಗಿ ನನ್ನ ಮಗ ರಾಮ್ ಮದುವೆಗೆ ನೀವೆಲ್ಲ ಖಂಡಿತ ಬರಬೇಕು. ಬಂದು ಗಂಡು ಹೆಣ್ಣನ್ನು ಹರಿಸ್ಬೇಕು. ಲೀಲಾ ಎಲ್ಲಿ ಕಾಣಿಸ್ತಾ ಇಲ್ಲ? ಮದುವೆ ನಿಂತು ಹೋಗಿರೋ ಫೀಲಿಂಗಲ್ಲಿ ಅವಳು ಅಳ್ತಾ ಕೂತಿದ್ದಾಳೆ ರೂಮ್ನಲ್ಲಿ. ರೀ, ಬನ್ನಿ ಅಮ್ಮ, ತೋರಿಸ್ತೀನಿ.
ತಕ್ಷಣ ಇವನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರೆ ಉಳಿಯೋದು ಕಷ್ಟ. ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಹೊರಟೋಗಿ ಇಲ್ಲಿಂದ. ಸಾರಿ ಅಮ್ಮ, ಇಷ್ಟೆಲ್ಲ ಆಗಿದ್ದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಆದರೆ ಇದು ಯಾವುದು ನಾನು ಬೇಕಂತ ಮಾಡಿಲ್ಲ ಅಮ್ಮ. ನೀನು ಯಾವಾಗಲೂ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಹೇಳ್ತಿರ್ತೀಯ. ನಿಂಗೆ ಗೊತ್ತಲ್ಲಮ್ಮ, ನನಗೆ ನೀನು ಚುಕ್ಕಿ ಅಂದರೆ ಎಷ್ಟು ಇಷ್ಟ ಅಂತ. ನೋಡ್ತಿರು, ನನ್ನ ಜೀವನದಲ್ಲಿ ಸಾಧಿಸಿ ನಿಮ್ಮನ್ನೆಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ. ಅಮ್ಮ, ನೀವು ಕೂತ್ಕೋ. ಪಾಪ, ಎಷ್ಟು ಲವಲವಿಕೆಯಿಂದ ಇದ್ದು ಹುಡುಗಿ ಹೇಗಾಗ್ಬಿಟ್ಟಿದ್ದಾಳೆ. ಛೆ, ನೋಡಲಿಲ್ಲ. ದೇವರು ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದೇ ಮಾಡ್ತಾನೆ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನಾವಿಲ್ಲಿ ಬರೀ ನೆಪ ಮಾತ್ರ. ಆ ವಿಧಿ ಆಟನ ತಪ್ಸೋಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಹಾಗೆ ಯಾವಾಗ ಏನಾಗಬೇಕು ಅಂತಿದೆಯೋ ಅದು ಹಾಗೆ ಆಗುತ್ತೆ. ನಂಬಿಕೆ ಕಳ್ಕೊಬೇಡ, ಧೈರ್ಯವಾಗಿರು. ಹಸ್ತಿರೋನ್ ಬನ್ನು ಬ್ರೆಡ್ಡನ್ನು ನೋಡೋ ಥರ ನೋಡ್ತಾ ಇದ್ದಾಳಲ್ಲಪ್ಪ. ಏನು ಕತೆ? ನೀವು ಮುಂಚೆ ಯಾವುದಾದ್ರೂ ಡ್ರಾಮಾ ಕಂಪ್ನಿಲಿ ಆ್ಯಕ್ಟಿಂಗ್ ಮಾಡ್ತಿದ್ರಾ? ಡ್ರಾಮನ? ಆ್ಯಕ್ಟಿಂಗಾ? ನಾನಾ? ಏನು ಹೇಳ್ತಾ ಇದ್ದೀರಾ ತಾಯಿ? ಏದುಸ್ರು ಬಿಡ್ತಾ ಆಗ್ಲೋ ಈಗ್ಲೋ ಅಂತಿದ್ದವರು ಇಷ್ಟು ಬೇಗ ಚೇತರಿಸ್ಕೊಂಡು ಕೂಲಾಗಿ ಕೂತಿದ್ದೀರಲ್ಲ, ಏನಿದ್ರ ಮರ್ಮ? ಇನ್ನೂ ಪೂರ್ತಿ ಸರಿ ಹೋಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮನ್ಸಿಗೆ ಸಮಾಧಾನ ಸಿಕ್ಕ ತಕ್ಷಣ ಸ್ವಲ್ಪ ಬೆಟರ್ ಆಗಿದೆ ಅಷ್ಟೆ. ನೇರವಾಗೇ ವಿಷಯಕ್ಕೆ ಬರ್ತೀನಿ. ಏನು ನಡೀತಾ ಇದೆ ಇಲ್ಲಿ? ಅಂದರೆ ಈ ನಾಟಕದ ಹಿಂದಿರೋ ಸ್ಟ್ರಾಟಜಿ ಏನು? ಏನು ತಾಯಿ ನೀವು ಪದೇ ಪದೇ ನಾಟಕ ಸ್ಟ್ರಾಟಜಿ ಅಂತ ಏನೇನೋ ಮಾತಾಡ್ತಿದ್ದೀರಲ್ಲ. ನನಗೆ ಈ ಪದಗಳೆಲ್ಲ ಗೊತ್ತೇ ಇಲ್ಲ. ನಾನೊಂಥರ ಅಮಾಯಕಿ.